ಈ ಕಥೆಯ ಉದ್ದೇಶ ಏನು ಅಂತ ಹೇಳಾಕತ್ತೆ ನಿಮ್ಗೆ ನಾನು ಅಷ್ಟ. ಸುಮ್ಮನೆ ಕತೆ ಬೆಳಗ್ಗೆ ಎದ್ದು ಜಾಡಿಸ್ಕೊಂಡು ಎದ್ದು ಹೋಗೋದಲ್ಲ, ಒಂದಿಷ್ಟು ಒಂದು ಮಾರ್ಮಿಕತೆ ಇಲ್ಲ ಇದರಲ್ಲಿ. ಶುಂಭಾರ ಶುಂಭರ ಸಂಹಾರ ಯಾಕೆ ಮಾಡಿದ್ರು, ಅವ್ರು ಯಾಕೆ ಹುಟ್ಟಿದ್ರು, ಇತಿಹಾಸ ಬೇಕಲ್ಲ ಒಂದಿಷ್ಟು ಅಲ್ವಾ. ಹೀಗಾಗಿ ತಾಯಿ ಜಗನ್ಮಾತೆಯನ್ನು ಕುರಿತು ತಾಯಿ ತನ್ನ ಮಕ್ಕಳ ಏನು ಲೋಕಕಂಟಕರಾಗ್ಯಾರ, ಮಾಡಬಾರದ ಕೃತ್ಯಗಳನ್ನ ಮಾಡ್ತಾ ಇದಾರ, ಅತ್ಯಾಚಾರ ಮಾಡ್ತಾ ಇದಾರ, ಪಾಪ ಕೃತ್ಯಗಳನ್ನ ಮಾಡ್ತಾ ಇದಾರ, ಕಳತನ ಮಾಡ್ತಾ ಇದಾರ, ಋಷಿ ಮುನಿಗಳ ತಪಸ್ಸನ್ನ ಹಾಳು ಮಾಡ್ತಾ ಇದಾರ, ಕುಡಿತಾ ಇದಾರ, ಇಸ್ಪೆಟ್ ಜೂಜು ನಮ್ಮ ಮಕ್ಕಳು ಏನ್ ಮಾಡಕತ್ತಲ್ಲ, ಇದನ್ನ ಅವತ್ತು ಅಲ್ಲೇ ಮಾಡಿದ್ರು. ಇದನ್ನ ನೋಡಿದ ತಾಯಿಗೆ ಬಹಳ ಪ್ರಾಯಶ್ಚಿತ್ತ ಆಯ್ತು, ಬಹಳ ದುಃಖ ಆಯ್ತು. ದುಃಖ ಆದ ನಂತರ ತಾಯಿ ಜಗನ್ಮಾತೆಯನ್ನು ಕುರಿತು ತಪಸ್ಸನ್ನು ಮಾಡಿ ತಾಯಿ ಜಗನ್ಮಾತೆ ಪ್ರತ್ಯಕ್ಷ ಆದ ನಂತರ ಹೊರ ಏನ್ ಬೇಕಂತ ಕೇಳಿದಾಗ ತಾಯಿ ಜನ್ಮವನ್ನ ಕೊಟ್ಟಿರ್ತಕ್ಕಂಥ ತಾಯಿ ಕೇಳ್ಕೊಳ್ತಾಳ. ಏನಂತ ಕೇಳ್ತಾಳ ಅಂತಂದ್ರ, ನನ್ನ ಮಕ್ಕಳನ್ನ ನಿನ್ನ ಕೈಯಾರ ಸಂಹಾರ ಮಾಡಂತ ಕೇಳ್ತಾಳ. ಯಾರಾದರೂ ತಮ್ಮ ಮಕ್ಕಳಿಗೆ ಜನ್ಮವನ್ನ ಕೊಟ್ಟಿರ್ತಕ್ಕಂಥ ತಾಯಿ ಏನು ಸಾವನ್ನ ಬಯಸ್ತಾರೆ? ಏನು ಸಾವನ್ನ ಬಯಸಲ್ಲ. ಆದ್ರ ಆ ತಪಸ್ಸಿನೊಳಗ ಆ ಒಳಗೊಳಗ ಒಂದು ವಿಶೇಷ ಇರ್ತೈತಿ. ಏನು ವಿಶೇಷ ಇರ್ತೈತಿ ಅಂತಂದ್ರ ಹೇಳ್ತಾಳ, ನೋಡು ತಾಯಿ ಜಗನ್ಮಾತೆ, ನನ್ನ ಮಕ್ಕಳನ್ನ ಸಂಹಾರ ಮಾಡುವುದರ ಜೊತೆಗೆ ನನ್ನ ಮಕ್ಕಳ ಹೆಸರಿನೊಳಗ ನಿನ್ನ ಹೆಸರು ಏನು ಅಡಕಾಗಿರಬೇಕು. ನೀನು ಎಲ್ಲಿ ತನಕ ಈ ಭೂಮಂಡಲದಲ್ಲಿ ಇರ್ತೀಯೋ, ಎಲ್ಲಿ ತನಕ ನಿನ್ನ ಹೆಸರು ಈ ಭೂಮಂಡಲದಲ್ಲಿ ಇರ್ತದೋ, ಅಲ್ಲಿ ತನಕ ನನ್ನ ಮಕ್ಕಳ ಹೆಸರು ಉಳಿಬೇಕಂತೇಳಿ ಸಂಕಲ್ಪ ಮಾಡಿ ಅವರನ್ನ ಸಂಹಾರ ಮಾಡಂತ ಕೇಳ್ಕೊಳ್ತಾರಲ್ಲ, ಅದು ತಾಯಿಯ ಹೃದಯದೊಳಗಿರ್ತಕ್ಕಂತಹ ಮಕ್ಕಳ ಮೇಲೆ ಇರ್ತಕ್ಕಂತಹ ಪ್ರೇಮ. ಹೀಗಾಗಿ ನಮ್ಮ ಮಕ್ಕಳನ್ನ ನಾವು ಇವತ್ತು ಏನ್ ಮಾಡ್ತಾ ಇದೀಪ ಅಂತಂದ್ರ, ಸಮಾಜಕ್ಕ ಅವರನ್ನ ಪ್ರೇರಕರನ್ನಾಗಿ ಮಾಡಬೇಕಾಗಿ ಆಗಿರ್ತಕ್ಕಂತಹ ದಿನಮಾನಗಳು ಇವತ್ತು ಮಾರಕ ಮಾಡ್ತಾ ಇದ್ದೇವೆ. ಇಷ್ಟೇ ವ್ಯತ್ಯಾಸ. ನಾವು ಬಹಳಷ್ಟು ಜಾಗೃತವಾಗಿರಬೇಕಾಗದ. ಸುಂಬಾರಿ ಸುಂಬರ ಎಲ್ಲಿ ಇಲ್ಲ, ಧೂಮ್ರಲೋಚನೆ ಎಲ್ಲಿ ಇಲ್ಲ, ಎಲ್ಲರೂ ನಮ್ಮ ದೇಹದೊಳಗ ಅದಾರ. ಆ ಅರಿಷಡ್ವರ್ಗಗಳು ನಮ್ಮ ದೇಹದೊಳಗ ಅದಾವು, ಅವರೆಲ್ಲಿ ಹೊರಗೆ ಇರುವಂತ ಅವಶ್ಯಕತೆ ಇಲ್ಲ. ಆದ್ರೆ ಯಾವಾಗ ನಮ್ಮಲ್ಲಿ ಜಾಗೃತ ಆಗ್ತದ, ನಮ್ಮಲ್ಲಿ ಅರಿವು ಉಂಟಾಗ್ತದ, ನಮ್ಮಲ್ಲಿ ಜ್ಞಾನ ಪ್ರಾಪ್ತಿ ಆಗ್ತದ, ಅವು ನಮ್ಮನ್ನು ದೂರ ಆಗ್ತಾವು. ಯಾವಾಗ ಅದೇ ಜ್ಞಾನ ಅನ್ನುವುದೇ ದೇವಿ, ಅರಿವು ಅನ್ನುವುದೇ ದೇವಿ. ಯಾವಾಗ ನಮ್ಮಲ್ಲಿ ಅರಿವು ಉಂಟಾಗ್ತದ, ಯಾವಾಗ ನಮ್ಮಲ್ಲಿ ಜ್ಞಾನ ಅನ್ನೋದು ಉಂಟಾಗ್ತದ, ಯಾವಾಗ ಸರಿ ತಪ್ಪುಗಳ ಅವಲೋಕನ ಉಂಟಾಗ್ತದೋ, ಇದು ಸರಿ, ಇದು ತಪ್ಪು, ಇದು ಧರ್ಮ, ಇದು ಅಧರ್ಮ ಅನ್ನೋ ಭಾವ ನಮ್ಮಲ್ಲಿ ಬರ್ತದೋ, ಅವಾಗ ನಾವೇನಾಗ್ತೇವೆ, ಸಾಕ್ಷಾತ್ ಭಗವಂತನ ಅವತಾರಗಳಾಗ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ